ಹಾಯ್ ಹಲೋ ನಮಸ್ತೆ ವಿ ಕ್ರಿಯೇಟಿವ್ ವರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಿಶಾ ಹೆನ್ನಾ ಬೇಸ್ಡ್ ಹೇರ್ ಕಲರ್ನ ಹೇಗೆ ರಿವ್ಯೂ ತೋರಿಸ್ತಾ ಇದ್ದೀನಿ, ಅದನ್ನು ಹೇಗೆ ಕಲಿಸ್ಕೊಳ್ಬೇಕು, ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಂದರೆ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 4-5 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗನ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಅದರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಹೇರ್ಸು ಬೆಳೆಯೋದಕ್ಕೂ ಕೂಡ ಶುರುವಾಗುತ್ತೆ. ಹಾಗಾಗಿ ಲವಂಗನ ಸ್ಕಿಪ್ ಮಾಡ್ಕೊಳ್ಬೇಡಿ. ಹಾಗೆ ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತಿರೋ ರೆಗ್ಯುಲರಾಗಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಬ್ರೂ ಸ್ಯಾಶೆಟ್ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು 2 ರೂಪೀಸ್ದು. ನೀವು ನಿಮ್ಮ ಮನೇಲಿ ಯಾವ ಕಾಫಿ ಪೌಡರ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬ್ರೂನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಿಷ್ಟನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈ ಡಿಕಾಕ್ಷನ್ನು ಚೆನ್ನಾಗಿ ಕುದಿಬೇಕು. ನೀವೆಲ್ಲರೂ ಹೇಳ್ಬೋದು ನಿಶಾನ ಹಾಗೇ ನೀರಲ್ಲಿ ಕಲಸಿ ಕೂಡ ಹಚ್ಕೊಳ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಆದರೆ ಈ ಡಿಕಾಕ್ಷನ್ ಹಾಕಿ ಕಲಿಸೋದ್ರಿಂದ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ನಾನು ಇದನ್ನು ಒಂದು ಲೋಟಕ್ಕೆ ಶೋಧಿಸಿ ಇಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು ಜಾಲರಿ ಸಹಾಯದಿಂದ ಶೋಧಿಸ್ಕೊಂಡು ಇಟ್ಕೊಳ್ಳೋಣ. ಇದು ಬಿಸಿ ಇರುವಾಗಲೇ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ತಣ್ಣಗಾದ್ಮೇಲೆ ಯೂಸ್ ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಹಾಗಾಗಿ ನೋಡಿ, ಇವಾಗ ಬಿಸಿ ಇರುವಾಗಲೇ ನಾನು ನಿಶಾ ಪೌಡರ್ನ ಕಲಿಸ್ಕೊಳ್ಳೋದಕ್ಕೆ ತೊಗೊಳ್ತೀನಿ. ಇದನ್ನು ಬನ್ನಿ ಹಾಗಿದ್ರೆ ನಿಶಾ ಪೌಡರ್ನ ತೊಗೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಕ್ಲೀನ್ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ನಿಶಾ ಹೆನ್ನಾ ಬೇಸ್ಡ್ ಹೇರ್ ಕಲರ್ನ ತೊಗೊಂಡಿದ್ದೀನಿ. ಇದರಲ್ಲಿ 100% ನ್ಯಾಚುರಲ್ ಅಂತ ಇದೆ, ಹಾಗೆ ಹರ್ಬಲ್ ಕೇರ್ ಅಂತ ಇದೆ. ಇದನ್ನು ನಾನು 15 ರೂಪೀಸ್ ಕೊಟ್ಟು ಒಂದು ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಪ್ಯಾಕೆಟ್ನೇ ಕಲಸಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಶಾ ಹೆನ್ನಾ ಬೇಸ್ಡ್ ಹೇರ್ ಕಲರ್ ಇದು. ಇದನ್ನು ಹೇಗೆ ನಾವೀಗ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಇದನ್ನು ನಾನು ಈ ಪ್ಯಾಕೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರೆಗ್ಯುಲರಾಗಿ ನಿಶಾ ಹೆನ್ನಾ ಬೇಸ್ಡ್ ಹೇರ್ ಕಲರ್ನೇ ಯೂಸ್ ಮಾಡೋ ಹಾಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನೀವು ಯಾವ ಕಲರ್ನ ಯೂಸ್ ಮಾಡ್ತೀರಾ ಅಂತ. ನೋಡಿ, ಈಗ ಕಟ್ ಮಾಡಿಕೊಂಡು ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಇದನ್ನು ಚಿಕ್ಕ ಮಕ್ಕಳ ಕೈಗೆ ಸಿಗದೇ ಇರೋ ಹಾಗೆ ಇಡಬೇಕಾಗತ್ತೆ. ಸೊ ಇದರಲ್ಲಿ ಕೆಮಿಕಲ್ಸ್ಗಳೆಲ್ಲ ಇರುತ್ತಲ್ಲ, ಹಾಗಾಗಿ ನೋಡಿ, ನಾನಿವಾಗ ಏನು ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು. ಈ ಡಿಕಾಕ್ಷನ್ನ ಹಾಕಿ ಕಲಿಸೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ, ನೀವು ಯಾವುದೇ ಹೇರ್ ಕಲರ್ಸ್ನ ಯೂಸ್ ಮಾಡಿದಾಗೂ ಕೂದಲುಗಳು ತುಂಬಾ ರಫ್ ಆಗುತ್ತೆ, ಆಮೇಲೆ ತುಂಬ ಫ್ರೀಝಿ ಆಗುತ್ತೆ, ತುಂಬ ರಫ್ ಆಗಿರುತ್ತೆ ಕೂದಲುಗಳು. ನೀವೇನಾದರೂ ಈ ಡಿಕಾಕ್ಷನ್ ಹಚ್ಚಿ ನೀವು ಡಿಕಾಕ್ಷನ್ ಹಾಕಿ ಹೇರ್ ಕಲರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲುಗಳು ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ, ರಫ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ರಫ್ ಆಗೋದಿಲ್ಲ. ಬೇಕಿದ್ರೆ ನೀವು ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ, ನಾನು ಹೇಳೋದನ್ನ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಒಳ್ಳೆಯ ಒಂದು ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನೀರಲ್ಲಿ ಕಲಿಸಿದ್ರೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ತುಂಬ ರಫ್ ಆಗಿರುತ್ತಲ್ಲ ಕೂದಲು, ತುಂಬ ಫ್ರೀಝಿ ಆಗಿರುತ್ತಲ್ಲ, ಅದೆಲ್ಲ ಕೂಡ ನೀವು ಡಿಕಾಕ್ಷನ್ ಹಾಕಿ ಕಲಿಸೋದ್ರಿಂದ ಕಂಟ್ರೋಲ್ ಆಗುತ್ತೆ, ರಫ್ ಆಗೋದಿಲ್ಲ, ತುಂಬಾ ಸಾಫ್ಟ್ ಆಗುತ್ತೆ ಹೇರ್ಸು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಎಲ್ಲೂ ಗಂಟಿಲ್ದಿರೋ ಹಾಗೆ. ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಒಂದು 5-10 ನಿಮಿಷ ಬಿಟ್ಟು ನಾವು ಹೇರ್ ಪ್ಯಾಕನ್ನು ಹಾಕ್ಕೊಳ್ಬೋದು. ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಲ್ಲೆಲ್ಲ ಇದನ್ನು ಹಚ್ಚಿ 1 ಅವರ್ ಬಿಟ್ಟು ನಾವು ಹೆಡ್ ಬಾತ್ನ ಮಾಡಬೇಕಾಗತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.